ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ. ನಾನು ಇನ್ಸೈಟ್ಸ್ IAS ಸಂಸ್ಥೆಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಇತಿಹಾಸದ ಬೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಪೂರ್ವದ ಪ್ರಶ್ನೋತ್ತರಗಳ ಚರ್ಚೆಯಾದಂಥ ಸಿಂಹಾವಲೋಕ ಸರಣಿಗೆ ಸ್ವಾಗತ. ಭರತ ಬಾಹುಬಲಿ ಮುಖಾಮುಖಿಯಾಗುವ ಪ್ರಸಂಗ ಮತ್ತು ಅದರ ತಾತ್ವಿಕತೆಯನ್ನು ವಿಶದಪಡಿಸಿ. ಇಲ್ಲಿ ಈ ಪ್ರಸಂಗದ ಹಿನ್ನೆಲೆಯಲ್ಲಿ ಅಡಕವಾಗಿರ್ತಕ್ಕಂಥ ತತ್ವವನ್ನು ಮುನ್ನೆಲೆಗೆ ತಂದು ಅದನ್ನು ವಿವರಿಸಬೇಕು. ಇದು ಈ ಪ್ರಶ್ನೆಯ ಬೇಡಿಕೆ. ಬರೀ ಅವರಿಬ್ಬರು ಎದುರು ಬದರು ಬಂದರು, ಯುದ್ಧ ಮಾಡಿದ್ರು, ಇವನು ಗೆದ್ದ ಅವನು ಸೋತ, ಇದಿಷ್ಟೇ ಅಲ್ಲ, ಅದರ ತಾತ್ವಿಕತೆಯನ್ನು ಕೂಡ ನಾವಿಲ್ಲಿ ವಿಶದಪಡಿಸಬೇಕು. ಕೆಲವರು ಏನು ಮಾಡ್ತಾರೆ, ಇದರಲ್ಲಿ ಹಿನ್ನೆಲೆಯನ್ನು ಬರೆಯೋದರಲ್ಲಿ ಬಹುತೇಕ ತಮ್ಮ ಸಮಯ ಮತ್ತು ಕೊಟ್ಟಿರ್ತಕ್ಕಂಥ ಜಾಗವನ್ನು ವ್ಯಯ ಮಾಡಿ ನಂತರದಲ್ಲಿ ತಾತ್ವಿಕತೆಯನ್ನು ಬರೀಲಿಕ್ಕೆ ಅವಕಾಶ ಇಲ್ಲದೆ ನಿರಾಶರಾಗ್ತಾರೆ. ಆ ರೀತಿ ಬೇಡ, ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಬರೆಯೋಣ. ಆ ನಂತರದಲ್ಲಿ ಮುಖಾಮುಖಿ ಸನ್ನಿವೇಶ ಏನಿದೆ ಅದಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಡೋಣ. ನಂತರದಲ್ಲಿ ತಾತ್ವಿಕತೆಗೆ ಇನ್ನಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಿರ್ವಹಣೆ ಮಾಡೋದನ್ನು ಕಲಿಯೋಣ. ಈಗ ಭರತ ಬಾಹುಬಲಿಯ ಪ್ರಸಂಗ ಹಿನ್ನೆಲೆಯಲ್ಲಿ ಅಥವಾ ಪೀಠಿಕೆಯಲ್ಲಿ ನಾವೇನು ಮಾಡೋಣ, ಪಂಪನ ಹಿತಮಿತ ಮೃದು ವಚನಕಾರ ಪಂಪನ ಆಗಮಿಕ ಕಾವ್ಯವಾದಂತಹ ಆದಿಪುರಾಣ, ಆದಿತೀರ್ಥಂಕರನ ಚರಿತೆಯಾದ ಆದಿಪುರಾಣದ ಪೂರ್ವಾರ್ಧದಲ್ಲಿ ಆದಿತೀರ್ಥಂಕರನ ಕಥೆಯಾದರೆ ಉತ್ತರಾರ್ಧದಲ್ಲಿ ಮೂಡಿಬರುವುದು ಭರತ ಬಾಹುಬಲಿಯ ಪ್ರಸಂಗ. ಸರಿನಾ? ಈ ಪುಸ್ತಕದ ಅಥವಾ ಈ ಒಂದು ಕೃತಿಯ ಕಾವ್ಯದ ಉತ್ತರಾರ್ಧದಲ್ಲಿ ಮೂಡಿಬರುವುದು ಈ ಒಂದು ಪ್ರಸಂಗ. ಆಯಿತಾ? ಈ ಪ್ರಸಂಗದ ಹಿನ್ನೆಲೆಯನ್ನು ನಾವು ಸಂಕ್ಷಿಪ್ತವಾಗಿ ಬರೆಯೋಣ. ಏನು? ತನ್ನ ಪುಣ್ಯದ ಫಲದಿಂದಾಗಿ ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟುತ್ತೆ. ಈ ಚಕ್ರರತ್ನದ ಬಲದಿಂದಾಗಿ ಆತ 6 ಖಂಡಗಳು ಅಂದರೆ ಷಟ್ಖಂಡಗಳನ್ನು ಜಯಿಸಿ ದಿಗ್ವಿಜಯ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ ಅಂತ ಭಾವಿಸಿದ್ರು ಕೂಡ ಅದು ನಿಜ ಆಗಿರೋದಿಲ್ಲ. ಕಾರಣ ಏನು ಅಂದರೆ, ತನ್ನ ತಮ್ಮಂದಿರರನ್ನು, ಸಹೋದರರನ್ನು ಗೆಲ್ಲದ ಹೊರತು ಅವನ ದಿಗ್ವಿಜಯ ಅಪೂರ್ಣ ಅಥವಾ ಪೂರ್ಣವಲ್ಲ ಅನ್ನೋ ಸಂಗತಿಯ ಮನವರಿಕೆಯಾಗಿ ಆತ ಏನು ಮಾಡ್ತಾನೆ, ಸಹೋದರರಿಗೆ ಸಂದೇಶವನ್ನು ಕಳಿಸ್ತಾನೆ. ಏನು? ರಾಜ್ಯವನ್ನೊಪ್ಪಿಸಿ ಶರಣಾಗತರಾಗಿ ಅಂಥೇಳಿ ಸಂದೇಶವನ್ನು ಕಳಿಸ್ತಾನೆ. ಅಣ್ಣನ ಈ ಒಂದು ರಾಜ್ಯ ವ್ಯಾಮೋಹಕ್ಕೆ ಹೇಸಿ 98 ಜನ ಸಹೋದರರು ತಮ್ಮ ರಾಜ್ಯವನ್ನು ಅಣ್ಣನಿಗೆ ಅರ್ಪಿಸಿ ತಾವು ವೈರಾಗ್ಯಗಾಮಿಗಳಾಗಿ ತಪಸ್ಸಿಗೆ ತೆರಳುತ್ತಾರೆ. ಆದರೆ ಅಣ್ಣ ಬಳಸ್ತಕ್ಕಂಥ ಭಾಷೆ ಸ್ವಾಭಿಮಾನಿಯಾದಂತಹ ಬಾಹುಬಲಿಗೆ ಒಪ್ಪಿಗೆ ಆಗೋದಿಲ್ಲ. ಹಾಗಾಗಿ ಅಣ್ಣನ ಸಂದೇಶವನ್ನು ಹೊತ್ತಿ ತಂದಿರತಕ್ಕಂಥ ದೂತನಿಗೆ ಅವನು ತನ್ನ ಮಾತುಗಳನ್ನು ಸ್ಪಷ್ಟವಾಗಿ ತಿಳಿಸ್ತಾನೆ, ತಾನು ಶರಣಾಗತನಾಗೋದಿಲ್ಲ ಅಂತ. ಆ ನಂತರದಲ್ಲಿ ಅಣ್ಣ ಮಂತ್ರಿಯನ್ನು ಕಳಿಸಿದಾಗ ಮಂತ್ರಿಗೆ ವ್ಯಂಗ್ಯವಾಗಿ ಹೇಳ್ತಾನೆ, ಏನು, ಭರತ ಷಟ್ಖಂಡ ಭೂವಲ್ಲಭನೇ, ಅವನು 6 ಖಂಡಗಳನ್ನು ಗೆದ್ದಿರ್ತಕ್ಕಂಥ ರಾಜ. ಏನೇ ಸಿರಿಯನ್ ಗಂಟಲೋಳು ಕೇಳಿದು ಅಂದರೆ ಕೇಳಿ 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 ಸಾಕಾಗಿದೆ. ಆಯಿತಾ? ಗುರು ಇರ್ಬೋದು, ಪಿರಿಯಣ್ಣ ಅಂದರೆ ಹಿರಿಯಣ್ಣ ಇರ್ಬೋದು, ಅವರಿಗೆ ಎರಗುವುದು, ಗುರು ಪಿರಿಯಣ್ಣಂಗೆ ಎರಗುವುದೇಂ ಪರಿಭವವೇ. ಅವರಿಗೆ ಶರಣಾಗತರಾಗ್ತಕ್ಕಂಥದ್ದು, ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ತಪ್ಪಲ್ಲ, ಅದು ಸರಿಯೇ. ಆದರೆ ಅಣ್ಣ ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ, ಹಾಗಾಗಿ ತಾನು ಆತನ ವಿರುದ್ಧ ಎದುರಾಗಿ ನಿಲ್ತೀನಿ ಅಂಥೇಳಿ ಯುದ್ಧ ನಿಶ್ಚಯವನ್ನು ಮಾಡ್ತಾನೆ. ಆ ನಂತರದಲ್ಲಿ ಅದು ಸಾಮಾನ್ಯವಾದಂಥ ಯುದ್ಧ ಆಗಿರಲ್ಲ. ಯುದ್ಧದಿಂದಾಗಿ ಸಾವು ನೋವುಗಳು ಸಂಭವಿಸೋದು ಸಹಜ ಆಗುತ್ತೆ. ಹಾಗಾಗಿ ಸಮಸ್ತ ಜನ ಸಂಹರಣ ಕಾರಣ ರಣ ಅಂದರೆ ಯುದ್ಧ. ಹಾಗಾಗಿ ರಾಜ್ಯ ಬೇಕಿರ್ತಕ್ಕಂಥದ್ದು ನನಗೆ ಮತ್ತು ಅಣ್ಣನಿಗೆ.
ಹಾಗಾಗಿ ಧರ್ಮಯುದ್ಧವನ್ನು ಮಾಡೋಣ ಅಂಥೇಳಿ ನಿಶ್ಚಯವನ್ನು ಮಾಡ್ತಾನೆ. ಧರ್ಮಯುದ್ಧದಲ್ಲಿ ಇದರ ಭಾಗವಾಗಿ 3 ಯುದ್ಧಗಳು. ಏನು? ದೃಷ್ಟಿ ಯುದ್ಧ, ಕಣ್ಣನ್ನು ಮಿಟುಕಿಸ್ದೆ ಯಾರು ಜಾಸ್ತಿ ಹೊತ್ತು ದಿಟ್ಟಿಸಿ ನೋಡ್ತಾರೆ ಅಂತಕ್ಕಂಥದ್ದು. ಜಲಯುದ್ಧ, ನೀರಿನಲ್ಲಿ ಯಾರು ಹೆಚ್ಚು ಹೊತ್ತು ಮುಳುಗಿರ್ತಾರೆ ಅಂತಕ್ಕಂಥದ್ದು. ನಂತರದ್ದು ಮಲ್ಲಯುದ್ಧ, ಕುಸ್ತಿ. ಈ ಯುದ್ಧದಲ್ಲಿ ಅಣ್ಣನನ್ನು ಮೇಲಕ್ಕೆತ್ತಿ, ಅಂದರೆ ಯುದ್ಧದಲ್ಲಿ ಗೆಲ್ಲುವಂಥ ಒಂದು ಸನ್ನಿವೇಶ, ಅಣ್ಣನನ್ನು ಮೇಲಕ್ಕೆತ್ತಿ ಧರೆಗೆ ತಂದಿಕ್ಕಿ ಭಂಗಮಂ ಮಾಡುವೆನೆ. ಅಣ್ಣ ದೊಡ್ಡ ಚಕ್ರವರ್ತಿ, ಅವನ ನೆಲಕ್ಕೆ ಕುಕ್ಕುವಂಥ ಒಂದು ಅವಕಾಶ ಇರುತ್ತೆ. ಆದರೂ ಸಹ ಅಣ್ಣನನ್ನು ಅವಮಾನ ಮಾಡಬಾರದು ಎಲ್ಲರ ಮುಂದೆ ಅಂಥೇಳಿ ಅವನನ್ನು ಮರ್ಯಾದೆಯಿಂದ ಕೆಳಗಿಳಿಸಿದ ಸಂದರ್ಭದಲ್ಲಿ ಅವಮಾನಿತನಾದಂತಹ ಭರತ ಏನು ಮಾಡ್ತಾನೆ, ತನ್ನ ಸೋಲನ್ನು ಅರಗಿಸಿಕೊಳ್ಳಲಾಗದೆ ಚಕ್ರರತ್ನ ಪ್ರಯೋಗವನ್ನು ಮಾಡ್ತಾನೆ. ಆ ಚಕ್ರರತ್ನ ಬಾಹುಬಲಿಗೆ ಗೌರವಾರ್ಪಣೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಭರತ ನಾಚಿ ತಲೆಬಾಗಿಸ್ತಾನೆ. ಆ ಸಂದರ್ಭದಲ್ಲಿ ಅಣ್ಣನ ಈ ಒಂದು ರಾಜ್ಯ ವ್ಯಾಮೋಹ, ಅವನಿಂದ ಮಾಡಿಸಿರ್ತಕ್ಕಂಥ ಒಂದು ಅಪಕಾರ್ಯ ಅಪಕೃತ್ಯ ಏನಿದೆ ಅದನ್ನು ಕಂಡು ಬಾಹುಬಲಿಗೂ ಸಹ ರಾಜ್ಯದ ಮೇಲೆ ಇರತಕ್ಕಂಥ ಒಂದು ವ್ಯಾಮೋಹ ಹೋಗುತ್ತೆ. ಭೋಗದ ಶಿಖರದಲ್ಲಿ, ಅಂದರೆ ಭೋಗದ ತುದಿಯಲ್ಲಿ ನಿಂತಹ ಸಂದರ್ಭದಲ್ಲಿ ಅವನಿಗೆ ರಾಜ್ಯ ವಿರಕ್ತನಾಗ್ತಕ್ಕಂಥ ಒಂದು ಬಯಕೆ ಮೂಡುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ತನ್ನದೇ ಆದಂಥ ಮಾತುಗಳಲ್ಲಿ ವಿಶ್ಲೇಷಣೆಯನ್ನು ಕೂಡ ಕೊಡ್ತಾನೆ. ನೆಲೆಸುಗೆ ನಿನ್ನ ವಕ್ಷದೊಳೆ ಬಟ ಖಡ್ಗ ಮಂಡಲೋತ್ಪನ್ನವನ ವಿಭ್ರಮರಿಯಪ್ಪ ರಾಜ್ಯಲಕ್ಷ್ಮಿ, ಅವಳು ನಿನ್ನಲ್ಲೇ ಶಾಶ್ವತವಾಗಿ ಸದಾ ನೆಲೆಯಲ್ಲಿ. ಕಾರಣ ಏನು? ರಾಜ್ಯಲಕ್ಷ್ಮಿ ಅಂತಕ್ಕಂಥವಳು ಚಂಚಲೆ, ಸದಾ ಸೈನಿಕರ ರಕ್ತದ ಮಡುವಿನಲ್ಲಿ ಬೆಳೀತಕ್ಕಂಥ ಆ ತಾವರೆಯ ಕುಸುಮ, ಅಂದರೆ ತಾವರೆಯ ರಸವನ್ನು ಹೀರ್ತಕ್ಕಂಥ ಕೆನ್ನೈದಿಲೆ, ಆ ರೀತಿ ಆಕೆ. ಯಾರಲ್ಲೂ ಇದುವರೆಗೂ ಸ್ಥಿರವಾಗಿ ನಿಲ್ಲದೆ ಇರತಕ್ಕಂಥವಳು ನಿಲ್ಲಲ್ಲಿ ಶಾಶ್ವತವಾಗಿ ನೆಲೆಯಲ್ಲಿ ಅಂಥೇಳಿ ಆತನನ್ನು ಹರಸ್ತಾನೆ. ಆಮೇಲೆ ವಿನಯದಿಂದ ಇನ್ನೊಂದಷ್ಟು ಮಾತನ್ನು ಹೇಳ್ತಾನೆ. ಈ ಭೂವಲಯಮನ್ ಅಯ್ಯನಿತ್ತುದು ಆನ್ ನಿನಗಿತ್ತೇನೆ, ಇದೇವುದಣ್ಣ, ಇದ್ಯಾವ ಮಹಾ ಕೆಲಸ, ಅಪ್ಪ ಕೊಟ್ಟಿದ್ದು ನಾನು ನಿನಗೆ ಕೊಡ್ತಾ ಇದ್ದೀನಿ, ಇದರಲ್ಲಿ ಯಾವುದು ಮಹತ್ ಕಾರ್ಯ ಇಲ್ಲ. ನೀನೊಲಿದ ಲತಾಂಗಿಗಂ ಧರೆಗೆ ಮಾಟಿಸಿದಂದು ನೆಗಳ್ತೆ ಮಾಸದೆ, ನೀನು ಬಯಸಿರ್ತಕ್ಕಂಥ ಕನ್ಯೆಯನ್ನು ನಾನು ಮೋಹಿಸಿದ್ರೆ ನನ್ನ ಕೀರ್ತಿಗೆ ಕಳಂಕ ಬರುತ್ತೆ. ಸರಿನಾ? ನೆಲೆಸಿಗೆ ನಿನ್ನ ವಕ್ಷದೊಳೆ ಬಟಖಡ್ಗ ಮಂಡಲೋತ್ಪನ್ನವನ, ಅಂದರೆ ಸಂಪೂರ್ಣವಾದಂತಹ ಪದ್ಯವನ್ನು ಉಲ್ಲೇಖಿಸ್ತಕ್ಕಂಥ ಅಗತ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂತಹ ಸಾಲುಗಳನ್ನು ಉಲ್ಲೇಖಿಸಿ ಅದರ ಭಾವಾರ್ಥವನ್ನು ನಾವು ಬರೆದ್ರೆ ಸಾಕಾಗತ್ತೆ. ನೆಲೆಸಿಗೆ ನಿನ್ನ ವಕ್ಷದೊಳೆ ಅಂಥೇಳಿ ರಾಜ್ಯಲಕ್ಷ್ಮಿ ಸದಾ ನಿನ್ನಲ್ಲಿ ಸ್ಥಿರವಾಗಿರಲಿ, ಸದಾ ನಿನ್ನ ಬಳಿಯೇ ಇರಲಿ ಎಂದು ಹೇಳಿ ಅರಸುವ ಜೊತೆಗೆ ಈ ಭೂವಲಯಮನ್ ಅಯ್ಯನಿತ್ತುದು, ಅಂದರೆ ಅಪ್ಪ ಕೊಟ್ಟಿದ್ದು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂಥೇಳಿ ವಿನಯಶೀಲನಾಗಿ ನಡೆದುದಷ್ಟೇ ಅಲ್ಲದೆ ನೀನೊಲಿದ ಲತಾಂಗಿಗಂ, ನೀನು ಬಯಸಿದ ಹೆಣ್ಣನ್ನು ನಾನು ಮೋಹಿಸಿದ್ರೆ ತನ್ನ ಕೀರ್ತಿಗೆ ಕಳಂಕ ಬರುತ್ತೆ ಅನ್ನೋದ್ರ ಜೊತೆಗೆ ಅವನಿಗೆ ಈ ಸಂದರ್ಭದಲ್ಲಿ ಲಭಿಸಿದಂತಹ ಜ್ಞಾನವನ್ನು ಕೂಡ ಅಣ್ಣನಿಗೆ ಹೇಳ್ತಾನೆ. ಏನೋ ಈ ಭೂಮಿ ಅಂತಕ್ಕಂಥದ್ದು, ರಾಜ್ಯಲಕ್ಷ್ಮಿ ಅಂತಕ್ಕಂಥವಳು ಸರಿಯಲ್ಲ, ಆಕೆ ಚಂಚಲೆ, ಸೋದರರಂ ಕಾದಿಸುವುದು, ಅಂದರೆ ಅಣ್ಣ ತಮ್ಮಂದಿರನ್ನೇ ಕಿತ್ತಾಡ್ಸತ್ತೆ, ತಂದೆಯೋಳ್ ಸುತರಂ ಬಿಡೋದು, ಅಪ್ಪ ಮಕ್ಕಳನ್ನು ಕಿತ್ತಾಡ್ಸತ್ತೆ. ಈ ರೀತಿಯ ಅಶಾಶ್ವತವಾದಂತಹ ಲೌಕಿಕ ವ್ಯಾಮೋಹಗಳ ಬಂಧಕ್ಕೆ ತಾನು ಸಿಲುಕುವುದಿಲ್ಲ ಅಂತಕ್ಕಂಥ ಒಂದು ಧೀರೋದಾತ್ತವಾದಂತಹ ಒಂದು ನಿರ್ಣಯವನ್ನು ಪ್ರಕಟಿಸುವುದರ ಜೊತೆಗೆ ತನ್ನ ನಿರ್ಣಯವನ್ನು ಕೂಡ ಮಾಡ್ತಾನೆ. ಏನು? ತಾನು ಕೈವಲ್ಯಗಾಮಿ ಆಗ್ತಕ್ಕಂತಹ ನಿರ್ಣಯವನ್ನು ಕೂಡ ಅವನು ಈ ಸಂದರ್ಭದಲ್ಲಿ ತಿಳಿಸ್ತಾನೆ. ಏನು? ಜಿನದೀಕ್ಷೆಯಂ ಕೈಕೊಂಡು ಅಡಿಗೆರಗಿಸುವೆಂ ಸಮಸ್ತ ಸುರ ಸಮುದಾಯಮಂ, ಅಂದರೆ ಅಣ್ಣನದು ಲೌಕಿಕ ದಿಗ್ವಿಜಯ, ತನ್ನದು ವೈರಾಗ್ಯ ದಿಗ್ವಿಜಯ. ತಾನು ಜಿನದೀಕ್ಷೆಯನ್ನು ತಗೊಂಡು ಇಡೀ ಜಗತ್ತನ್ನು ವೈರಾಗ್ಯದ ಹಾದಿಯಲ್ಲಿ, ಅಹಿಂಸೆಯ ಹಾದಿಯಲ್ಲಿ ತನಗೆ ಶರಣಾಗುವಂತೆ ಮಾಡ್ತೇನೆ ಅಂತಕ್ಕಂಥ ನಿರ್ಣಯವನ್ನು ಪ್ರಕಟಿಸ್ತಾನೆ. ಇಲ್ಲಿ ಕವಿ ಒಂದು ತತ್ವವನ್ನು ಬಳಸಿರೋದನ್ನು ನಾವು ಗಮನಿಸ್ಬೋದು. ಏನಂದರೆ ಇದನ್ನು ವೈಷಮ್ಯ ತತ್ವತಂತ್ರ ಅಂಥೇಳಿ ಕರೀತಾರೆ. ಇಲ್ಲಿ ಬಾಹುಬಲಿ ತನ್ನದೆಲ್ಲವನ್ನು ತ್ಯಾಗ ಮಾಡಿ ಹೊರಟೋದ ಅಂದರೆ ಬಾಹುಬಲಿಯ ಪಾತ್ರಕ್ಕೆ ಅಷ್ಟೊಂದು ಮಹತ್ವ ಬರೋದಿಲ್ಲ. ಬದಲಿಗೆ ಕವಿ ಏನು ಮಾಡ್ತಾನೆ, ಭರತ ಅಂತಕ್ಕಂಥ ಖಳನಾಯಕನನ್ನು ಸೃಷ್ಟಿಸ್ತಾನೆ.
ನಾಯಕ ಮತ್ತು ಖಳನಾಯಕ. ಇಲ್ಲಿ ಲೌಕಿಕ ವ್ಯಾಮೋಹದ ಒಂದು ಪರಾಕಾಷ್ಠೆಯ ಸಂಕೇತವಾಗಿ ಭರತ ನಮಗೆ ಕಾಣಿಸಿದ್ರೆ, ವೈರಾಗ್ಯದ ಪರಾಕಾಷ್ಠೆಯಾಗಿ ಬಾಹುಬಲಿ ಕಾಣಿಸ್ತಕ್ಕಂಥದ್ದು. ಈ ಲೌಕಿಕ ಮತ್ತು ವೈರಾಗ್ಯ ಎರಡು ತತ್ವಗಳನ್ನು ಎದುರು ಬದುರಾಗಿ ನಿಲ್ಲಿಸಿದಾಗ ನಮಗೆ ಬಾಹುಬಲಿಯ ತ್ಯಾಗದ ಮಹತ್ವ ಅರಿವಾಗಿ ನಮ್ಮ ಮನಸ್ಸಿನಲ್ಲೂ ಕೂಡ ಈ ವೈರಾಗ್ಯದ ಭಾವನೆ ಮೊಳಕೆಯನ್ನೊಡೆಯುತ್ತೆ ಅಂತಕ್ಕಂಥ ಆಶಯ ಕವಿಯದ್ದು. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಜೈನ ಧರ್ಮದ ತತ್ವಗಳನ್ನು ಅಡಕಗೊಳಿಸ್ತಕ್ಕಂಥದ್ದು, ಅವರಿಗೆ ಜನಸಾಮಾನ್ಯರಿಗೆ ಮನದಟ್ಟಾಗಿಸ್ತಕ್ಕಂಥದ್ದು ಕವಿಯ ಬಯಕೆ. ಅದು ಇಲ್ಲಿ ಸಾಕಾರಗೊಂಡಿದೆ ಅಂತ ಹೇಳಬಹುದು. ಆಯಿತಾ? ಇದು ಈ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರದ ಚರ್ಚೆ.